ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಬೇಕಾಬಿಟ್ಟಿ ಸೈಟ್ ಹಂಚಿ ಅಕ್ರಮ ಎಸಗಿದವರಿಗೆ ಶಾಕ್ ಎದುರಾಗಿದೆ. ಬೇಕಾಬಿಟ್ಟಿ ಸೈಟ್ ಹಂಚಿ ಅಕ್ರಮ ಎಸಗಿದವರಿಗೆ ಶಾಕ್ ಎದುರಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೂಡಾ ಮಾಜಿ ಅಧಿಕಾರಿಗಳ ಬುಡಕ್ಕೆ ತನಿಖೆಯ ಬಿಸಿ ಬಂದಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆಗೆ ಅಸ್ತು ಅಂದಿದೆ ರಾಜ್ಯ ಸರ್ಕಾರ. ದಿನೇಶ್ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಪಿಎನ್ ದೇಸಾಯಿ ತನಿಖೆಯ ವರದಿ ಬೆನ್ನಲ್ಲೇ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣ ಕೇಳಿಬಂದಿತ್ತು. ಈ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಬೇಕಾಬಿಟ್ಟಿಯಾಗಿ ಸೈಟ್ ಯಾರೆಲ್ಲ ಹಂಚಿದ್ರಲ್ವಾ ಅಧಿಕಾರಿಗಳಿಗೆ ಈಗ ಬಿಸಿ ತಾಗ್ತಾ ಇದೆ. ತನಿಖೆಯ ಬಿಸಿ ತಾಗುತ್ತೆ. ಮೂಡಾ ಮಾಜಿ ಅಧಿಕಾರಿಗಳ ಬುಡಕ್ಕೆ ತನಿಖೆಯ ಬಿಸಿ. ಮೂಡಾ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ದಿನೇಶ್ ವಿರುದ್ಧ ತನಿಖೆ ಆಗುತ್ತೆ. ನೋಡಿ, ದಿನೇಶ್ ಕಾಣಿಸ್ತಾ ಇದ್ದಾರಲ್ವ, ಇವರೇ ಮೂಡಾ ಮಾಜಿ ಅಧ್ಯಕ್ಷರು. ಇವರ ವಿರುದ್ಧ ತನಿಖೆಗೆ ಇವತ್ತು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಂಥ ಮೂಡಾ ಹಗರಣ, ಕೇವಲ ಮೂಡಾ ಹಗರಣ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಅಂತ ಅಲ್ಲ, ಇಡೀ ಮೂಡಾದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ, ಬೇಕಾಬಿಟ್ಟಿಯಾಗಿ ಸೈಟ್ಗಳನ್ನು ಹಂಚಿದ್ದಾರೆ ಅನ್ನುವ ಆರೋಪ ಇತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಈ ತನಿಖೆಯ ಭಾಗವಾಗಿ ಈಗ ದಿನೇಶ್ಗೂ ಕೂಡ ತನಿಖೆಯ ಬಿಸಿ ತಾಕಲಿದೆ.